ವಾಸ್ತವವಾಗಿ ಏನು ಅಂದ್ರೆ ಸಕರಪಟ್ಟಣವನ್ನ ರುಕ್ಮಾಂಗದ ಅಂತಕ್ಕಂಥ ಮಹಾರಾಜ ಆಳ್ತಿದ್ದಂತ ವಿಷಯ. ಅವನಿಗೆ ಇಬ್ರು ಹೆಣ್ಮಕ್ಳಿದ್ರು. ಅದನ್ನ ಚಿಕ್ಕಮಗಳು ಕೊಟ್ಟವರು ಚಿಕ್ಕಮಗಳೂರು ಅಂತಲೂ, ಹಿರೇಮಗಳು ಕೊಟ್ಟವರು ಹಿರೇಮಗಳೂರು ಅಂತಲೂ, ಈ ರೀತಿ ಅನೇಕ ಪ್ರತೀತಿಗಳಿದೆ. ಆದ್ರೆ ಅಯ್ಯನಗಿರಿಗೆ ಸಂಬಂಧಪಟ್ಟಂಗೆ ಹೇಳ್ತಕ್ಕಂಥದ್ದು ಅಂದ್ರೆ ಈ ಭಾಗದಲ್ಲಿ ಆಶ್ಚರ್ಯ ಅಂದ್ರೆ ಅದೇ 500-600 ವರ್ಷಗಳ ಹಿಂದೆ ಅಂತ ಕಲ್ಪನೆ ಮಾಡಿ ಇಂಥ ಜಾಗದಲ್ಲಿ ಇಂಥ ಒಂದು ಒಡ್ಡೆ ಹಾಕಿಬಿಟ್ರೆ, ಒಂದು ಏರಿ ಕಟ್ಟಿಬಿಟ್ರೆ ನೀರು ನಿಲ್ಲುತ್ತೆ. ಅಯ್ಯನಕೆರೆ ಅಂತಕ್ಕಂಥ ಹೆಸರೇ ತುಂಬಾ ವಿಶೇಷ. ಅದರಿಂದ ಬಹುದೊಡ್ಡದಾದಂತ ವಿಶಾಲವಾದಂತ ಅರ್ಥವನ್ನ ಜಾನಪದರು ಕಟ್ಟಿಕೊಟ್ಟಿರ್ತಕ್ಕಂಥದ್ದು ಬಹುದೊಡ್ಡದಾದಂತ ರೋಚಕವಾದಂತ ಸನ್ನಿವೇಶ ಅಂತ. ಆದ್ರೆ ಇಲ್ಲಿ ಇರ್ತಕ್ಕಂಥ ಕೆರೆಗಳು ಯಾರು ಕೂಡ ಇವತ್ತು ಯೋಚನೆ ಮಾಡಿದ್ ಕಟ್ಟಿದ್ದಲ್ಲ. 600-700 ವರ್ಷಗಳ ಹಿಂದೆ ನೀರಿಗೆ ಬರ ಇಲ್ಲದೆ ಇರೋ ಕಾಲದಲ್ಲಿ, ಜನಸಂಖ್ಯೆ ಕಡಿಮೆ ಇದ್ದಂತ ಕಾಲದಲ್ಲೂ ಕೂಡ ಒಂದು ವಿಷನ್ ಅಂತೆ, ದೂರದೃಷ್ಟಿ ಅಂದ್ರೆ ಅದಕ್ಕೆ ಉದಾಹರಣೆಗಳು ನಮ್ಮ ಕೆರೆಗಳು ಅಂತೇಳಿ. ಆ ಕೆರೆಗಳನ್ನ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂದ್ರೆ ಪ್ರಾಯಶಃ ಐನ್ ಕೆರೆ ನೋಡಿದವರಿಗೆ ಗೊತ್ತಾಗುತ್ತೆ. ಅದು 7 ಗುಡ್ಡದ ನಡುವೆ ಇರತಕ್ಕಂತ ಕೆರೆಗೆ ಒಂದು ಸ್ವಲ್ಪ ದೂರ ಏರಿ ಕಟ್ಟಿಬಿಟ್ಟಿದ್ದಾರೆ. ಇಡೀ ಗುಡ್ಡನೇ ಏರಿ ಅದಕ್ಕೆ ಅಂತೇಳಿ, ನೋಡಕ್ಕೆ ಒಂದು ವೈಭವ ಅಂತೇಳಿ ಅಂತ ಒಂದು ಪ್ಲಾನ್ ಮಾಡಿದಾರಲ್ಲ. ಅದಕ್ಕಿರ್ತಕ್ಕಂಥ ವಾಟರ್ ಸೋರ್ಸಿಂಗ್ ಇದೆ, ಹಿಂಗೆ ಇಲ್ಲಿ ಬಂದ್ರೆ ಸ್ಟಾಕ್ ಆಗುತ್ತೆ ಅಂತ ಹೇಳಿ ಯೋಚನೆ ಮಾಡಿ ಅಂತ ಕೆರೆ ಕಟ್ಟಿದ್ದ ಮಹಾರಾಜ ನೆನಪು ಮಾಡ್ಕೊಳ್ಬೇಕಾದಂತ, ಸ್ಮರಿಸಬೇಕಾದಂತ ಸಂಗತಿ ಅಂತೇಳಿ. ಐನ್ ಕೆರೆ ನಿರ್ಮಾಣ ಹಂತದಲ್ಲಿ ಬರ್ತಕ್ಕಂಥ ಅನೇಕ ಕಥೆಗಳನ್ನ ಇವತ್ತು ಕೂಡ ನಮ್ಮ ಜನಪದರು ಕಟ್ಟಿ ಕೊಡ್ತಾರೆ. ಏನು ಅಂದ್ರೆ, ಅಯ್ಯ ಅಂದ್ರೆ ನಮ್ಮಲ್ಲಿ ಜಂಗಮರು ಅಂತ, ಐನಾರು ಅಂತ, ಒಬ್ರು ಸಾಧು ಅಂತ, ಒಬ್ರು ಸಂತರು ಅಂತ, ಒಬ್ರು ಸಿದ್ರು ಅಂತೇಳಿ ಯಾರೊಬ್ರು ಬರ್ತಾ ಇದ್ರಂತೆ. ಅವ್ರು ಏನ್ ಕೆರೆ ಕಟ್ಟಿದ್ರು ಅವ್ನು ಕಟ್ಟತಕ್ಕಂಥ ಸಂದರ್ಭದಲ್ಲಿ ನಿಲ್ತಿರ್ಲ, ಕೆರೆ ಒಡೆದೋಗ್ತಿತ್ತು. ಕೆರೆ ನಿಲ್ಬೇಕು ಅಂದ್ರೆ ನಾನು ನಿಲ್ತೀನಿ, ನನ್ ಮೇಲೆ ಸುರ್ರಿ ಕಲ್ಲು ಮಣ್ಣು ಎಲ್ಲ ಅಂತೇಳಿ ಅವ್ರ ದಿಗಿಲಾಗತ್ತೆ. ಆದ್ರೂ ಈ ಕೆರೆ ಉಳ್ಕೋಬೇಕು ಅಂದ್ರೆ ಅಷ್ಟ್ ಮಾಡಿ ಅಂತಾರೆ. ಅವ್ರು ನಿಲ್ತಾರೆ, ಅವ್ರ ಮೇಲೆ ಕಲ್ಲು ಮಣ್ಣು ಸುರಿತಾರೆ, ಆಗ ಏರಿ ನಿಲ್ತು ಅಂತಕ್ಕಂಥದ್ದು ಜನಪದರು ಕಟ್ಟಿದಂತ ಕತೆ. ಅವನಿಂದ ಅವರ ಹೊರದಿಂದ ಭದ್ರವಾಗಿ ನಿಂತ ಕೆರೆ ಅಂತೇಳಿ ಐನ್ ಕೆರೆ ಅಂತೇಳಿ